ಬಗೆದಷ್ಟು ಬಯಲಾಗ್ತಾ ಇದೆ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕಹಾನಿ. ದುಬೈನಿಂದ ಭಾರತಕ್ಕೆ ಚಿನ್ನ ಸಾಗಣೆ ಮಾಡೋ ಸಂದರ್ಭದಲ್ಲಿ ರನ್ಯಾ ಕೊಟ್ಟ ಕಾರಣ ಏನು ಅನ್ನೋದು ಡಿಆರ್ಐನ ಮೆಮೋದಲ್ಲಿ ಅದರ ಬಗ್ಗೆ ಕೆಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಭಾರತಕ್ಕೆ ರನ್ಯಾ ಚಿನ್ನ ತರೋಕೆ ನೀಡಿದ್ದ ಕಾರಣ, ದುಬೈನಲ್ಲಿ ದೊಡ್ಡ ಸುಳ್ಳು ಹೇಳಿ ಬಂದಿದ್ರು ರನ್ಯಾ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿನ್ನವನ್ನ ಜಿನೇವಾಗೆ ತೆಗೆದುಕೊಂಡು ಹೋಗ್ತಿರೋದಾಗಿ ಆಕೆ ಸುಳ್ಳು ಹೇಳಿದ್ಲು. ದುಬೈ ಕಸ್ಟಮ್ಸ್ನಲ್ಲಿ ಭಾರತದ ಬದಲಾಗಿ ತಾನು ಜಿನೇವಾಗೆ ಹೋಗ್ತಾ ಇರೋದಾಗಿ ತಿಳಿಸಿದ್ರು ರನ್ಯಾ. ಜಿನೇವಾಗೆ ಹೋಗ್ತೀನಿ ಅಂತ ಹೇಳಿದವಳು ಬಂದದ್ದು ಭಾರತಕ್ಕೆ. ಇದು ಪಕ್ಕಾ ಪ್ಲಾನ್ಡ್ ಸ್ಮಗ್ಲಿಂಗ್ ಅಂತ ಡಿಆರ್ಐ ತನಿಖೆಯಲ್ಲಿ ದೃಢವಾಗ್ತಾ ಇದೆ. ಡಿಆರ್ಐ ಅರೆಸ್ಟ್ ಮೆಮೋದಲ್ಲಿ ರನ್ಯಾ ಜಿನೇವಾ ಸ್ಟೋರಿ ಉಲ್ಲೇಖ ಮಾಡಲಾಗಿದೆ. ಪ್ರೀ ಪ್ಲಾನ್ಡ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದು ಅಂತ ಹೇಳಿ ಡಿಆರ್ಐ ಅರೆಸ್ಟ್ ಮೆಮೋದಲ್ಲಿ ಉಲ್ಲೇಖ ಮಾಡಲಾಗಿದೆ. ದುಬೈ ಕಸ್ಟಮ್ಸ್ನಲ್ಲಿ ಆಕೆ ಜಿನೆವಾಗೆ ಹೋಗ್ತಿರೋದಾಗಿ ಸುಳ್ಳು ಮಾಹಿತಿಯನ್ನ ನೀಡಿ ಭಾರತಕ್ಕೆ ಚಿನ್ನವನ್ನ ತಂದಿದ್ಲು ಅನ್ನೋದನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ದುಬೈ ಕಸ್ಟಮ್ಸ್ನಲ್ಲಿ ಜಿನೆವಾಗೆ ಹೋಗೋದಾಗಿ ಹೇಳಿ ಆಕೆ ಬಂದಿದ್ದು ಭಾರತಕ್ಕೆ, ಅದರಲ್ಲೂ ಬೆಂಗಳೂರಿಗೆ. ಹೀಗಾಗಿ ಎಲ್ಲಾ ಅಂಶಗಳನ್ನ ಡಿಆರ್ಐ ತನ್ನ ತನಿಖೆಯ ಸಂದರ್ಭದಲ್ಲಿ ಪತ್ತೆ ಹಚ್ಚಿದ್ದು ಅರೆಸ್ಟ್ ಮೆಮೋದಲ್ಲಿ ಇದೆಲ್ಲವನ್ನ ಉಲ್ಲೇಖ ಮಾಡಲಾಗಿದೆ. ನೋಡಿ, ಇದೇ ಗೋಲ್ಡ್ ಕೇಸ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆದಂತ ಬಿವೈ ವಿಜೇಂದ್ರ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಹಿರಿಯ ಐಪಿಎಸ್ ಅಧಿಕಾರಿಯ ಮಗಳು 40 ಬಾರಿ ದುಬೈಗೆ ಹೋಗಿ ಬರ್ತಾರೆ, ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ, ಹಾಗಾದ್ರೆ ಅವ್ರನ್ನ ಚೆಕ್ ಮಾಡಲ್ವಾ ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಕರಣದ ಹಿಂದೆ ಘಟಾನುಘಟಿಗಳ ಕೈವಾಡ ಇದೆ. ರನ್ಯಾರಾವ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರ್ತಿದ್ದಾರೆ. ಎಂದೂ ಕೂಡ ಈ ರೀತಿ ಕೇಳಿರಲಿಲ್ಲ. ಒಬ್ಬ ಹಿರಿಯ ಐಎಎಸ್ ಅಧಿಕಾರಿಯ ಮಗಳು, ಇವತ್ತು ಕೆಲವು ಐಪಿಎಸ್ ಅಧಿಕಾರಿಯ ಮಗಳು ಇವತ್ತು 30-40 ಬಾರಿ ದುಬೈ ಹೊರದೇಶಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ ಅವರಿಗೆ, ಯಾರು ಕೂಡ ಅವ್ರನ್ನ ಚೆಕ್ ಮಾಡೋದಕ್ಕಾಗೋದಿಲ್ಲ. ಒಂದು ಬಾರಿ ಹಿಡಿದಾಗಲೇ 14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಸಿಕ್ಕಿದೆ ಅಂತ ಹೇಳಿದ್ರೆ 30-40 ಬಾರಿ ಹೋಗಿರ್ತಕ್ಕಂಥ ಈಕೆ ಎಷ್ಟು ಚಿನ್ನ ಇವತ್ತು ಬಂದಿರಬಹುದು ನಮ್ಮ ದೇಶಕ್ಕೆ, ಇದು ಎಷ್ಟು ಹವಾಲಾ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಇದರಿಂದ ಯಾವ್ಯಾವ ಘಟಾನುಘಟಿಗಳ ಕೈವಾಡ ಇದೆ, ಕೆಲವರು ಸಚಿವರ ಕೈವಾಡ ಇದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಹಾಗಾಗಿ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಸಿಬಿಐ ತನಿಖೆ ನಡೆಸ್ತಾ ಇದೆ. ಆದ್ರೆ ಸದನದಲ್ಲಿ ಚರ್ಚೆನೂ ಕೂಡ ಆಗಬೇಕಿದು. ಹಿಂದೆಂದೂ ಕೂಡ ಈ ರೀತಿ ಕೇಳಿರಲಿಲ್ಲ. ಒಬ್ಬ ಹಿರಿಯ ಐಎಎಸ್ ಅಧಿಕಾರಿಯ ಮಗಳು, ಇವತ್ತು ಕೆಲವು ಐಪಿಎಸ್ ಅಧಿಕಾರಿಯ ಮಗಳು ಇವತ್ತು 30-40 ಬಾರಿ ದುಬೈ ಹೊರದೇಶಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ ಅವರಿಗೆ, ಯಾರು ಕೂಡ ಅವ್ರನ್ನ ಚೆಕ್ ಮಾಡೋದಕ್ಕಾಗೋದಿಲ್ಲ. ಒಂದು ಬಾರಿ ಹಿಡಿದಾಗಲೇ 14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಸಿಕ್ಕಿದೆ ಅಂತ ಹೇಳಿದ್ರೆ 30-40 ಬಾರಿ ಹೋಗಿರ್ತಕ್ಕಂಥ ಈಕೆ ಎಷ್ಟು ಚಿನ್ನ ಇವತ್ತು ಬಂದಿರಬಹುದು ನಮ್ಮ ದೇಶಕ್ಕೆ, ಇದು ಎಷ್ಟು ಹವಾಲಾ ಟ್ರಾನ್ಸಾಕ್ಷನ್ ಆಗಿರ್ಬೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, ಬಹಳ ಪ್ರಮುಖವಾಗಿ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ವಿವಿಐಪಿ ಓಕೆ, ಆದ್ರೆ ಒಬ್ಬ ಹಿರಿಯ ಐಪಿಎಸ್ ಅಧಿಕಾರಿಯ ಮಗಳಂದ ತಕ್ಷಣ ಇಷ್ಟೊಂದು ಪ್ರೋಟೋಕಾಲ್ ಅನುಸರಿಸಬೇಕಂದ ಅಗತ್ಯತೆ ಇದೆಯಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜೇಂದ್ರ ಅವರು ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಮಾದೇಶ್, ನಿಕೇಶ್, ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಸಹಾಯ ಮಾಡಿದ್ದಾರೆ ನನಗೆ ಅನ್ನುವಂತ ವಿಚಾರ ಸಾಕಷ್ಟು ಸದ್ದಾಗ್ತಿದೆ. ಅದರಲ್ಲೂ ಕೂಡ ಕಸ್ಟಮರ್ಸ್ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಅಲ್ಲಿನ ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಕೂಡ ರನ್ಯಾಗೆ ಹೆಲ್ಪ್ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಅನುಮಾನಗಳು ಈಗಾಗಲೇ ಅಧಿಕಾರಿಗಳಿಗೆ ಮೂಡಿದೆ. ಈಗಾಗಲೇ ಅಲ್ಲಿ ಸ್ಥಳೀಯವಾಗಿ ಅವತ್ತು ಅಂದ್ರೆ ರನ್ಯಾ ಅರೆಸ್ಟ್ ಆಗಿರುವಂತಹ ದಿನದಂದು ಯಾರೆಲ್ಲ ಅಲ್ಲಿ ಸ್ಥಳೀಯ ಪೊಲೀಸರು ನಿಯೋಜನೆ ಆಗಿದ್ರು ಅವರನ್ನ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ. ಜೊತೆಗೆ ಇವರು ಪ್ರೋಟೋಕಾಲ್ ಅನ್ನ ಯಾರ್ಯಾರಿಗೆ ಕೊಡಬೇಕು, ರಾಜ್ಯಪಾಲರಾಗಿರ್ಬೋದು, ಸಿಎಂ ಆಗಿರ್ಬೋದು, ಈ ರೀತಿ ವಿವಿಐಪಿಗಳಿಗೆ ಮಾತ್ರ ಪ್ರೋಟೋಕಾಲ್ ಅನ್ನ ಅನುಸರಿಸಲಾಗುತ್ತೆ. ಆದ್ರೆ ಈಕೆ ಯಾರು ಅಂತಾನೆ ಗೊತ್ತಿಲ್ಲ. ಆದ್ರೆ ಈಕೆ ಅವರ ತಂದೆ ಹೆಸರನ್ನ ಹೇಳ್ಕೊಳ್ಳೋದಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳ ಹೆಸರನ್ನ ಹೇಳ್ಕೊಂಡು ಪ್ರೋಟೋಕಾಲ್ ಅನ್ನ ಅನುಭವಿಸಿದ್ದಾರೆ, ಅಂದ್ರೆ ಪ್ರೋಟೋಕಾಲ್ ಅನ್ನ ಇಸ್ಕೊಂಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಿದೆ. ಜೊತೆಗೆ ಅಲ್ಲಿನ ಸ್ಥಳೀಯ ಪೊಲೀಸರು, ಅಲ್ಲಿ ನಿಯೋಜನೆಗೊಂಡಿದ್ದಂತ ಅಧಿಕಾರಿಗಳು ಕೂಡ ಈಕೆ ಮಾತಿಗೆ ಅನುಸರಿಸಿದ್ದಾರೆ ಅನ್ನುವಂಥದ್ದು ಈಗ
ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ಒಂದು ವಿಚಾರ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಈಗಾಗಲೇ ಸಿಐಡಿ ಅಧಿಕಾರಿಗಳ ನೇತೃತ್ವದಲ್ಲಿ ಅವರ ಬಗ್ಗೆಯೂ ಕೂಡ ಒಂದಷ್ಟು ವಿಚಾರಣೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸಿಐಡಿಯಿಂದಲೂ ಕೂಡ ಸರ್ಕಾರ ಕೂಡ ಡಿಐಜಿ ಆಗಿರುವಂತಹ ರಾಮಚಂದ್ರ ರಾವ್ ಅವ್ರಿಗೂ ಕೂಡ ವಿಚಾರಣೆ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಸ್ಥಳೀಯ ಅಧಿಕಾರಿಗಳು ಈ ಒಂದು ಕೃತ್ಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದಕ್ಕೆ ಎಲ್ಲ ರೀತಿಯಾದಂತಹ ಸಾಕ್ಷ್ಯಗಳು ಕೂಡ ಈಗಾಗಲೇ ಲಭ್ಯ ಆಗ್ತಿದೆ. ಈಗಾಗಲೇ ಡಿಐ ಅಧಿಕಾರಿಗಳು ಕೂಡ ಅಲ್ಲಿ ಅವತ್ತು ಯಾರೆಲ್ಲ ನಿಯೋಜನೆಗೊಂಡಿದ್ರು, ಜೊತೆಗೆ 27 ಬಾರಿ ನಟಿ ರನ್ಯಾ ದುಬೈಗೆ ಹೋಗಿ ಬಂದಿರ್ತಾಳೆ. ಆ 27 ಬಾರಿಯೂ ಕೂಡ ಅಲ್ಲಿ ಯಾರೆಲ್ಲ ನಿಯೋಜನೆ ಆಗಿದ್ರು ಅವರ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಈಕೆ ಪದೇ ಪದೇ ಸಾಕಷ್ಟು ಸಾರಿ ರಾಜಕೀಯ ಮುಖಂಡರ ಹೆಸರುಗಳನ್ನ, ಅದರಲ್ಲೂ ಕೂಡ ಪ್ರಭಾವಿ ಸಚಿವರ ಹೆಸರುಗಳನ್ನ ಬಳಸಿದ್ದಾಳೆ ಅನ್ನುವಂತ ಒಂದಷ್ಟು ಆರೋಪಗಳು ಕೂಡ, ಒಂದಷ್ಟು ಶಂಕೆಗಳು ಕೂಡ ಈಗ ಕೇಳಿ ಬರ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಓರ್ವ ಸಚಿವರ ಕಾರು ಚಾಲಕನ ಜೊತೆ ಈಕೆಗೂ ಕೂಡ ಸಂಪರ್ಕ ಇತ್ತು ಅನ್ನುವಂಥದ್ದು ಒಂದಷ್ಟು ವಿಚಾರಗಳು ಕೂಡ ಡಿಆರ್ಐ ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆತನಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯೋದಕ್ಕೆ ಕೂಡ ಪ್ಲಾನ್ ಮಾಡ್ತಿದ್ದಾರೆ. ಜೊತೆಗೆ ರನ್ಯಾ ಅವರ ಒಂದಷ್ಟು 3 ಜನ ಸ್ನೇಹಿತರಿಗೂ ಕೂಡ ಈ ಒಂದು ಲಿಂಕ್ ಇದೆ, ಸ್ಮಗ್ಲಿಂಗ್ ಲಿಂಕ್ ಇದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಒಂದಷ್ಟು ಅನುಮಾನಗಳು ಕೂಡ ಮೂಡುತ್ತಿದೆ. ಒಟ್ಟಾರೆಯಾಗಿ ಈಗ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ತೀವ್ರ ತನಿಖೆಯನ್ನು ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಈಗಾಗಲೇ ಆಕೆಯ ಸ್ನೇಹಿತ ತರುಣನನ್ನು ಕೂಡ ಬಂಧಿಸಿ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟು 5 ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ಪಡೆದಿರುವಂತಹ ಡಿಆರ್ಐ ಅಧಿಕಾರಿಗಳು ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಆತನ ಸಂಪರ್ಕದಲ್ಲಿ ಯಾರೆಲ್ಲ ಇದ್ದಾರೆ, ಸ್ಮಗ್ಲಿಂಗ್ ಸಿಂಡಿಕೇಟ್ ನ ಸದಸ್ಯರಿಗೆ ಈತ ನೇರವಾಗಿ ಕಾಂಟ್ಯಾಕ್ಟ್ ಇರುವಂತಹ ಒಂದಷ್ಟು ಅನುಮಾನಗಳು ಡಿಆರ್ಐ ಅಧಿಕಾರಿಗಳಿಗೆ ಮೂಡಿದೆ. ಯಾಕಂದ್ರೆ ಈತನೇ ರನ್ಯಾಗೆ ನೇರವಾಗಿ ಕಮ್ಯುನಿಕೇಟ್ ಮಾಡ್ತಿದ್ದಾನೋ ಸದ್ಯಕ್ಕೆ ಗೊತ್ತಾಗಿದೆ. ಸದ್ಯ ತನಿಖೆ ಮುಂದುವರಿಯುತ್ತಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗೆ. ಬಗೆದಷ್ಟು ಬಯಲಾಗ್ತಾ ಇದೆ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕಹಾನಿ. ದುಬೈನಿಂದ ಭಾರತಕ್ಕೆ ಚಿನ್ನ ಸಾಗಣೆ ಮಾಡೋ ಸಂದರ್ಭದಲ್ಲಿ ರನ್ಯಾ ಕೊಟ್ಟ ಕಾರಣ ಏನು ಅನ್ನೋದು ಡಿಆರ್ಐನ ಮೆಮೋದಲ್ಲಿ ಅದರ ಬಗ್ಗೆ ಕೆಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಭಾರತಕ್ಕೆ ರನ್ಯಾ ಚಿನ್ನ ತರೋಕೆ ನೀಡಿದ್ದ ಕಾರಣ, ದುಬೈನಲ್ಲಿ ದೊಡ್ಡ ಸುಳ್ಳು ಹೇಳಿ ಬಂದಿದ್ರು ರನ್ಯಾ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿನ್ನವನ್ನ ಜಿನೇವಾಗೆ ತೆಗೆದುಕೊಂಡು ಹೋಗ್ತಿರೋದಾಗಿ ಆಕೆ ಸುಳ್ಳು ಹೇಳಿದ್ಲು. ದುಬೈ ಕಸ್ಟಮ್ಸ್ನಲ್ಲಿ ಭಾರತದ ಬದಲಾಗಿ ತಾನು ಜಿನೇವಾಗ್ ಹೋಗ್ತಾ ಇರೋದಾಗಿ ತಿಳಿಸಿದ್ರು ರನ್ಯಾ. ಜಿನೇವಾಗೆ ಹೋಗ್ತೀನಿ ಅಂತ ಹೇಳಿದವಳು ಬಂದದ್ದು ಭಾರತಕ್ಕೆ. ಇದು ಪಕ್ಕಾ ಪ್ಲಾನ್ಡ್ ಸ್ಮಗ್ಲಿಂಗ್ ಅಂತ ಡಿಆರ್ಐ ತನಿಖೆಯಲ್ಲಿ ದೃಢವಾಗ್ತಾ ಇದೆ. ಡಿಆರ್ಐ ಅರೆಸ್ಟ್ ಮೆಮೋದಲ್ಲಿ ರನ್ಯಾ ಜಿನೇವಾ ಸ್ಟೋರಿ ಉಲ್ಲೇಖ ಮಾಡಲಾಗಿದೆ. ಪ್ರೀ ಪ್ಲಾನ್ಡ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದು ಅಂತ ಹೇಳಿ ಡಿಆರ್ಐ ಅರೆಸ್ಟ್ ಮೆಮೋದಲ್ಲಿ ಉಲ್ಲೇಖ ಮಾಡಲಾಗಿದೆ. ದುಬೈ ಕಸ್ಟಮ್ಸ್ನಲ್ಲಿ ಆಕೆ ಜಿನೆವಾಗೆ ಹೋಗ್ತಿರೋದಾಗಿ ಸುಳ್ಳು ಮಾಹಿತಿಯನ್ನ ನೀಡಿ ಭಾರತಕ್ಕೆ ಚಿನ್ನವನ್ನ ತಂದಿದ್ಲು ಅನ್ನೋದನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ದುಬೈ ಕಸ್ಟಮ್ಸ್ನಲ್ಲಿ ಜಿನೆವಾಗ್ ಹೋಗೋದಾಗಿ ಹೇಳಿ ಆಕೆ ಬಂದಿದ್ದು ಭಾರತಕ್ಕೆ, ಅದರಲ್ಲೂ ಬೆಂಗಳೂರಿಗೆ. ಹೀಗಾಗಿ ಎಲ್ಲಾ ಅಂಶಗಳನ್ನ ಡಿಆರ್ಐ ತನ್ನ ತನಿಖೆಯ ಸಂದರ್ಭದಲ್ಲಿ ಪತ್ತೆ ಹಚ್ಚಿದ್ದು ಅರೆಸ್ಟ್ ಮೆಮೋದಲ್ಲಿ ಇದೆಲ್ಲವನ್ನ ಉಲ್ಲೇಖ ಮಾಡಲಾಗಿದೆ. ನೋಡಿ, ಇದೇ ಗೋಲ್ಡ್ ಕೇಸ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜೇಂದ್ರ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಹಿರಿಯ ಐಪಿಎಸ್ ಅಧಿಕಾರಿಯ ಮಗಳು 40 ಬಾರಿ ದುಬೈಗೆ ಹೋಗಿ ಬರ್ತಾರೆ, ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ, ಹಾಗಾದ್ರೆ ಅವ್ರನ್ನ ಚೆಕ್ ಮಾಡಲ್ವಾ ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಕರಣದ ಹಿಂದೆ ಘಟಾನುಘಟಿಗಳ